ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ಸಾಕಷ್ಟು ಒಂದಷ್ಟು ಪ್ರಶ್ನೆಗಳಾಗ್ತಾ ಇದೆ. ಅಂದರೆ ಈ ವರ್ಷ ಯಾವಾಗ ಟಿ ಮಾಡ್ತಾರೋ, ವಿತಿನ್ 2 ಮಂತ್ಸಲ್ಲಿ ಮಾಡ್ತಾರೋ, 3 ಮಂತ್ಸಲ್ಲಿ ಮಾಡ್ತಾರೋ ಅಂತ. ಸೊ ನಾನು ಹಲವಾರು ಚಾನಲ್ಸ್ ಎಲ್ಲ ನೋಡ್ತಾ ಬಂದಿದ್ದೀನಿ. ಸೊ ಯಾವಾಗಲೂ ಡೇಟಾ, ಯಾಕೆಂದರೆ ನಾನು ಹೇಳುವಂಥದ್ದು ಪ್ರೀವಿಯಸ್ ಇಯರ್ ಅಪ್ಡೇಟ್ಸನ್ನು ಇಟ್ಕೊಂಡು ಇಲ್ಲಿ ಹೇಳೋ ಪ್ರಯತ್ನಗಳಾಗುತ್ತೆ ಅಷ್ಟೇ. ನಾನು ಯಾಕೆಂದರೆ ಬ್ಲೈಂಡಾಗಿ ಏನಾದರೂ ಹೇಳೋದಕ್ಕಿಂತ ಸೊ ನಾನು ಸಾಕಷ್ಟೆಲ್ಲ ಈ ಒಂದು ಟಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾದ್ರೆ ಸೊ ಹಳೆಯ ಅಪ್ಡೇಟ್ಸ್ಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದೆ. ಮತ್ತು ಗೌರ್ಮೆಂಟ್ಸು ಚೇಂಜ್ ಆದಾಗ ಏನೆಲ್ಲ ವ್ಯತ್ಯಾಸಗಳಾಯಿತು ಅದನ್ನು ಹೇಳ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, BJP ಗೌರ್ಮೆಂಟ್ ಇದ್ದಾಗ BC ನಾಗೇಶ್ವರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದ ಟೈಮಲ್ಲಿ ವರ್ಷಕ್ಕೆ 2 ಸಲ ಟಿ ಎಕ್ಸಾಮ್ ಆಗುತ್ತೆ ಅಂದ್ಬಿಟ್ಟು ಅವರೇ ಸ್ವತಃ ತಮ್ಮ ಟ್ವಿಟರ್ ಖಾತೆಯಿಂದ ಟ್ವೀಟ್ ಮಾಡಿದರು. ಅದು ಇವಾಗ ಎಕ್ಸ್ ಆಗಿದೆ. ಬಟ್ ಆದ ನಂತರದಲ್ಲಿ ಗೌರ್ಮೆಂಟ್ ಹೋಗುತ್ತೆ, ಕಾಂಗ್ರೆಸ್ ಬರುತ್ತೆ. ಬಟ್ ಇಯರ್ಲಿ ಒನ್ಸ್ ಮಾತ್ರ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಾ ಇದೆ ಈಗ ಈ ಗೌರ್ಮೆಂಟ್ ಬಂದ ಮೇಲೆ. ಇದೇ ವರ್ಷ 2024ರಲ್ಲಿ ಐ ಥಿಂಕ್ ದ ಮಂತ್ ಆಫ್ 4ನೇ ತಿಂಗಳಲ್ಲಿ, ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗಿತ್ತು. ಕರ್ನಾಟಕ ರಾಜ್ಯ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಎಕ್ಸಾಮ್ ಕಾಲ್ಫರ್ ಆಗಿದ್ದು. ಈಗ ನೋಡಿ, ಅಲ್ಲಿಂದ ಇಲ್ಲಿವರೆಗೆ ನೀವು ಕೌಂಟ್ ಮಾಡಿಕೊಂಡ್ರೆ ಸೊ ಹತ್ತತ್ರ ನಿಯರ್ಲಿ ಹೆಚ್ಚು ಕಡಿಮೆ ಒಂದು 7 ಮಂತ್ಸ್ ಹತ್ತಿರ ಆಗ್ತಾ ಬಂತು. ಈಗ ಎವ್ರಿ ಒನ್ಸ್ ಇನ್ ಇಯರು, ಅದಂತೂ ನಿಜ. ಅದು ಈಗ ತುಂಬ ಜನ ಜನವರಿಲಿ ಆಗಿಬಿಡುತ್ತೆ, ಫೆಬ್ರವರಿ ನೋಟಿಫಿಕೇಷನ್ ಆಗುತ್ತೆ, ಮಾರ್ಚಲ್ಲಿ ಆಗುತ್ತೆ. ನಾಟ್ ಲೈಕ್ ದಟ್. ಇಯರ್ಲಿ ಒಂದ್ಸಲ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಒಂದು 2-3 ತಿಂಗಳು ಆ ಕಡೆ ಈ ಕಡೆ ಆಗ್ಬೋದು. ಸಮ್ಟೈಮ್ಸ್ ನೋಟಿಫಿಕೇಷನ್ ಮಾಡೋದು 1 ತಿಂಗಳು ಡಿಲೇ ಆಗ್ಬೋದು, ಅಥವಾ ಸಮ್ಟೈಮ್ಸ್ ನೋಟಿಫಿಕೇಷನ್ ಮಾಡುವಂಥದ್ದು 1 or 2 ಮಂತ್ಸು ಅರ್ಲಿ ಮಾಡ್ಬೋದು. ಸೊ ಅದನ್ನು ಬಿಟ್ಟರೆ ಇನ್ನು ತುಂಬ ಐ ಥಿಂಕ್ 7 ತಿಂಗಳು 8 ತಿಂಗಳು ಆದ ನಂತರದಲ್ಲಿ ಇಮಿಡಿಯೇಟ್ ಕಾಲ್ಫರ್ ಆಗೋದಂತೂ ಸೊ ಅಕಾರ್ಡಿಂಗ್ ಟು ಮೀ ಬಹುತೇಕ ಡೌಟ್ ಇದೆ. ಯಾಕೆಂದರೆ ನೀವು ಹಳೆಯ ಅಪ್ಡೇಟ್ಸ್ ನೋಡಿಬಿಟ್ರೆ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ಯಾವ ಒಂದು ಮಂತಲ್ಲಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ಬೋದು ಅಂತ. ಬೇಕಾದರೆ ನೀವೇ 2024ರಲ್ಲಿ ಏನು ಒಂದು ನೋಟಿಫಿಕೇಷನ್ ಆಗಿತ್ತು ಅದರದ್ದು ಸ್ಟಿಲ್ ಇವಾಗಲೂ ಇದೆ school-education.com ಅಲ್ಲಿ 4ನೇ ತಿಂಗಳಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿರುತ್ತೆ. ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ KRTT ಪ್ರಾಸೆಸ್ ಅಂತ ಒಂದು ಸಬ್ ಆಪ್ಷನ್ ಬರುತ್ತೆ. ನೀವು school-education.comಗೆ ಹೋದ ತಕ್ಷಣ ನೀವು ಅಲ್ಲಿ ಹೋಗ್ಬಿಟ್ಟು ಬ್ರೌಸ್ ಮಾಡಿದ್ರೆ ಭಾಳ ಈಸಿಯಾಗಿ ಅಲ್ಲಿ ನೋಡ್ಬೋದು ಯಾವಾಗ ಕಂಡಕ್ಟ್ ಆಗಿತ್ತು, ರಿಸಲ್ಟ್ ಯಾವಾಗ ಬಂದಿತ್ತು, ಪ್ರಾವಿಷನಲ್ ಕೇಸಸ್ ಬಿಟ್ಟಿದ್ದು ಯಾವಾಗ, ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಟೈಮ್ ಎಷ್ಟು ಕೊಟ್ಟಿದ್ರು, ಈ ಎಲ್ಲ ಡೀಟೇಲ್ಸು ಅಲ್ಲಿ ಹೋಗಿದ್ರೆ ಸಿಗುತ್ತೆ ನಿಮಗೆ. ಹಾಗಾಗಿ ಸೊ ಅಕಾರ್ಡಿಂಗ್ ಟು ಮೀ ಇಯರ್ಲಿ ಒನ್ಸ್ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಈಗ 7 ತಿಂಗಳಾಗಿದೆ ಅಂದರೆ ಮಾರ್ಚ್, ಏಪ್ರಿಲ್ ಅಷ್ಟೊತ್ತಿಗೆ ಐ ಥಿಂಕ್ ಒಂದು ಹಿಂಟ್ ಬರ್ಬೋದು. ಈಗ ಅವಾಗೆಲ್ಲ ಐ ಥಿಂಕ್ ಏಪ್ರಿಲ್ ಟೈಮ್ಗೆ ಅದು ಎಕ್ಸಾಮ್ ನೋಟಿಫಿಕೇಷನ್ ಆಗಿದ್ದು. ಈಗ 1 ಮಂತ್ ಅವ್ರು ಲೇಟ್ ಮಾಡ್ತೀನಿ ಅಂದರೂ ಕೂಡ ಏಪ್ರಿಲ್ಗೆ ನೋಟಿಫಿಕೇಷನ್ ಮಾಡಬೇಕಾಗುತ್ತೆ. ಸೊ ಮೇಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕಾಗುತ್ತೆ. ಸೊ ನೋಡಬೇಕು, ನಿಮಗೆಲ್ಲ ಗೊತ್ತಿದೆಯಲ್ಲ, ಈಗ ನೋಟಿಫಿಕೇಷನ್ ಆದಂಥ ಡೇಟಿಂದ ಹಿಡಿದು ಟಿಲ್ ಎಕ್ಸಾಮಿನೇಷನ್ ಡೇಟ್ ತನಕ 1.5 ಮಂತ್ ಟೈಮ್ ಇರುತ್ತೆ. ಆಮೇಲೆ ಈ ವರ್ಷ ಈಗ ಕಂಡಕ್ಟ್ ಆಗಿದ್ದಂಥ ಎಕ್ಸಾಮು ಏಪ್ರಿಲ್ ಟೈಮಲ್ಲಿ ಹೆಚ್ಚು ಕಡಿಮೆ ನಿಮಗೆ ತುಂಬಾ, ಅಂದರೆ ಯಾವಾಗ ಕಂಡಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಬಿಫೋರ್ ದಟ್ ಗೊತ್ತಾಗ್ಬಿಟ್ಟಿತ್ತು ನಿಮಗೆ. ಆವಾಗಲೇ ಈಗ ತುಂಬ ಟೈಮ್ ಕೊಟ್ಬಿಟ್ಟಿರೋ ಅವರನ್ನೇ, ಮುಂಚೆನೇ ಅವರು ನೋಟಿಫಿಕೇಷನ್ ಮಾಡಿಬಿಟ್ಟು. ಅದು ಫಸ್ಟ್ ಟೈಮ್ ಈ ಥರ ಆಗಿದ್ದದು. ಸೊ ಈಗ ನಾನು ಹೇಳಿದ್ನಲ್ಲ ನಿಮಗೆ, ಅದರ ಇಂಟ್ಸ್ ಗೊತ್ತಾಗಬೇಕು ಅಂದರೆ ಏಪ್ರಿಲ್ ತಿಂಗಳವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ ಅಟ್ಲೀಸ್ಟ್. ಈಗ ಅಲ್ಲಿ ತನಕ ಸೊ ಕಾಯಬೇಕು. ಈಗ ಸುಮ್ಮನೆ ಬ್ಲೈಂಡಾಗಿ ಜನವರಿಲಿ ಆಗಿಬಿಡುತ್ತೆ, ಫೆಬ್ರವರಿಲಿ ಆಗುತ್ತೆ, ನಾಟ್ ಲೈಕ್ ದಟ್ ಹಾಗೆಲ್ಲ ಹೇಳಿಕ್ಕೆ ಬರಲ್ಲ. ಅದು ಬೇಕಾದರೆ ನಮ್ಮ ಒಂದು ಮಾಹಿತಿಯ ಮೇಲೆ ನಿಮಗೆ ಐ ಥಿಂಕ್ ಒಂಚೂರು ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂತಂದರೆ ನೀವು ಹಳೆಯ ಪ್ರೀವಿಯಸ್ ಅಪ್ಡೇಟ್ಸನ್ನ ನೋಡಲೇಬೇಕಾಗುತ್ತೆ. ಆಮೇಲೆ ಇವತ್ತು ವಿಡಿಯೋ ಥಂಬ್ನೇಲ್ನಲ್ಲಿ ಸೊ 2025ರಲ್ಲಿ ಕಾಲ್ಫರ್ ಆಗ್ತಕ್ಕಂಥ ಒಂದು ಟಿ ಎಕ್ಸಾಮಿನೇಷನ್ನ ಪಾಸ್ ಮಾಡ್ಕೊಳ್ಳೇಬೇಕು ಅಂತ ಆಗಿದ್ದೀನಿ. ಸೊ ನಾನು ಏನಕ್ಕೆ ಅಂದರೆ ತುಂಬ ಜನರಿಗೆ ವಿಚಾರ ಗೊತ್ತಾಗಬೇಕಿತ್ತು. ಈಗ ಫಸ್ಟಿಂದ ಟಿ ಎಕ್ಸಾಮಿನೇಷನಿಂದ ಹಿಡಿದು ಇಲ್ಲಿವರೆಗೆ ಟಿಲ್ ನಾವು ಎಷ್ಟೆಲ್ಲ ಟಿ ಎಕ್ಸಾಮಿನೇಷನ್ ನಡೆದಿದೆ, ನೀವೆಲ್ಲ ಕ್ವೆಶ್ಚನ್ ಪೇಪರ್ಸನ್ನು ಒಂದು ಕ್ಷಣ ರೆಫರ್ ಮಾಡಿಬಿಟ್ರೆ ಸೊ ಮೊದಲ ಹಂತದ 2 ಟರ್ಮಲ್ಲಿ ಕಂಡಕ್ಟ್ ಆಗಿರ್ತಕ್ಕಂಥ ಎಕ್ಸಾಮಿನೇಷನ್ ಪೇಪರ್ಸ್ ಅಂತೂ ಅಷ್ಟೊಂದು ಕ್ಲಿಷ್ಟಕರವಾಗಿರಲಿಲ್ಲ. ಪ್ರಶ್ನೆಗಳು ಭಾಳ ಈಸಿ ಇತ್ತು. ಫಸ್ಟ್ ಕಾಲ್ಫರ್ ಆದಾಗ ಸೆಕೆಂಡ್ ಟೈಮು, ಥರ್ಡ್ ಟೈಮ್ ಕೂಡ ಭಾಳ ಈಸಿ ಇತ್ತು. ಅದಾದ ನಂತರದಲ್ಲಿ ಪೇಪರ್ಸನ್ನು ಸ್ವಲ್ಪ ಟಫ್ ಮಾಡಲಿಕ್ಕೆ ಅವರು ಬರ್ತಾ ಹೋಗ್ತಾರೆ ಅವರು. ಅದರಲ್ಲಿ ಭಾಳ ಮುಖ್ಯವಾಗಿ ಈ ವರ್ಷ ಏನು ಕಂಡಕ್ಟ್ ಆಗಿತ್ತು 4ನೇ ತಿಂಗಳಲ್ಲಿ 2024ರಲ್ಲೇ, ಈ ವರ್ಷ ತುಂಬ ಡಿಫಿಕಲ್ಟ್ ಪೇಪರು. ನೀವು ಏನು ಸರ್ ಹೆವಿ ಸಿಲೆಬಸ್ ಇದು, ಟೂ ಮಚ್ ಆಫ್ ಸಿಲೆಬಸ್ ಕೊಟ್ಟಿದ್ದಾರೆ, ರೀಚ್ ಮಾಡೋದು ಹೆಂಗೆ? ಏಕೆಂದರೆ ಪ್ರತಿಯೊಂದು ಅಪ್ ಟು ನಿಮಗೆ ಹೈಸ್ಕೂಲ್ ಬುಕ್ಸಲ್ಲಾಗಿರ್ಬೋದು, ಪ್ರೈಮರಿ ಬುಕ್ಸಲ್ಲಾಗಿರ್ಬೋದು, ಯಾವ ಪಾಠವನ್ನು ಬಿಡದೆ ಪ್ರತಿಯೊಂದು ಪಾಠದ ಒಂದು ಉಪಭಾಗಗಳು ಅಂತ ನಾವೇನು ಹೇಳ್ತೀವಿ, ಸಬ್ ಕಾನ್ಸೆಪ್ಟು, ಅವೆಲ್ಲವನ್ನು ಸಿಲೆಬಸ್ಸಲ್ಲಿ ಪ್ರಿಂಟ್ ಮಾಡಿಬಿಡಿದ್ರು ಈ ಸಲ. ಈಗ ಅಂದರೆ ಒಂದನ್ನು ಬಿಡದೆ ಎಲ್ಲವನ್ನು ರೆಫರ್ ಮಾಡಬೇಕು ಅಂತ. ಆ್ಯಂಡ್ ಅಲಾಗ್ ವಿತ್ ಕೆಲವೊಂದು ಬೇರೆ ಬೇರೆ ಎಕ್ಸ್ಟ್ರಾ ಸಿಲೆಬಸ್ಸನ್ನು ಲ್ಯಾಡಪ್ ಮಾಡಿಬಿಟ್ಟಿದ್ರು. ಏನು ಒಂದು ಟಿ ಕಂಡಕ್ಟ್ ಆಗಿತ್ತು 4ನೇ ತಿಂಗಳು ಇದೇ ವರ್ಷದಲ್ಲಿ ಆ ಒಂದು ಎಕ್ಸಾಮಲ್ಲಿ. ಆಮೇಲೆ ಸೋಷಿಯಲ್ ಸೈನ್ಸಲ್ಲಂತೂ ಹೇಳಿಕೆ ಆಧಾರಿತ ಪ್ರಶ್ನೆಗಳೇ ಸುಮಾರು 60-70% ಅವೇ ಪ್ರಶ್ನೆಗಳಿತ್ತು. ಅಲ್ಲಿ ತುಂಬ ಜನರಿಗೆ ಅತ್ಯಂತ ಗೊಂದಲವನ್ನು ಉಂಟು ಮಾಡ್ತಕ್ಕಂಥ ಪ್ರಶ್ನೆಗಳು ಯಾವುದಪ್ಪ ಅಂದರೆ ಹೇಳಿಕೆ ಆಧಾರಿತ ಪ್ರಶ್ನೆಗಳು. ಈಗ 4ರಲ್ಲಿ 1-2-3 ಹೇಳಿಕೆಗಳು ಹತ್ತತ್ರ ಎಲ್ಲವೂ ಸಂಬಂಧಪಟ್ಟಂಗೆ ಕಂಡಿರುತ್ತೆ. ಬಟ್ ಅಲ್ಲ, ಅದು ಯಾವುದೋ ಒಂದು ಹೇಳಿಕೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಿರಲ್ಲ. ಸೊ ಇದು ಸಮ್ ವೇರ್ ಐ ಥಿಂಕ್ ಟೂ ಡಿಫಿಕಲ್ಟ್ ಟು ಚೂಸ್
ಕರೆಕ್ಟ್ ಒನ್ ಅಮಾಂಗ್ 4 ಆಪ್ಷನ್ಸ್. ಆ 4ರಲ್ಲಿ ಒಂದನ್ನು ಪಿಕ್ ಮಾಡೋದೇ ಇಟ್ ಈಸ್ ಟು ಡಿಫಿಕಲ್ಟ್ ಜಾಬ್ ಅದು. ಹಾಗಾಗಿ ಪ್ರತಿಯೊಂದು ವಿಷಯಗಳನ್ನು ಬಿಡದೇನೆ ಟೆಕ್ಸ್ಟ್ ಬುಕ್ಕಲ್ಲೇ ಫಸ್ಟ್ ರೆಫರ್ ಮಾಡಬೇಕು ನಾವು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ, ಆಯಿತಾ. ಸೊ ಹಾಗಾಗಿ ಇದೆಲ್ಲ ಚಾಲೆಂಜಸ್ ಇದೆ. ಈಗ ಹೋಗ್ತಾ ಅಂತೂ ಪೇಪರ್ಸ್ ಈಸಿ ಮಾಡೋದು ಇನ್ನು ಅಕಾರ್ಡಿಂಗ್ ಟು ಮಿ ನಮ್ಮ ಪ್ರಕಾರ ಡೌಟ್ ಇದೆ ಇದು. ಹಾಗಾಗಿ ದಯಮಾಡಿ ಯಾರು ಟೀಚರ್ ಆಸ್ಪಿರೆಂಟ್ಸ್ ಅಂತ ಯಾರು ಇದ್ದಾರೋ ನೀವು ಸಾಧ್ಯವಾದಷ್ಟು ನೀವು ಬರ್ತಿರ್ತಕ್ಕಂಥ ಎಕ್ಸಾಮನ್ನು ಈಗ ಯಾರು ಫ್ರೆಷರ್ಸ್ ಅಪ್ಲೈ ಮಾಡ್ತಾರೋ ಮೊದಲನೇ ಹಂತದಲ್ಲೇ ಅಥವಾ ಮೊದಲನೇ ಟರ್ಮಲ್ಲೇ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡ್ಕೊಂಡ್ರೆ ಸಮ್ವೇರ್ ನಿಮಗೆ ಬೇಗ CET ಎಕ್ಸಾಮ್ಸ್ ಬರಲಿಕ್ಕೆ ಅನುಕೂಲ ಆಗಿಬಿಡುತ್ತೆ, ಆಯಿತಾ. ಇನ್ನು ಡೇಟ್ಸ್ ಅಂತ ನಾವು ಹೇಳಲಿಕ್ಕೆ ಹೋಗಲ್ಲ ಬಿಡೋದು. ಯಾಕಂದರೆ ಸುಮ್ಮನೆ ಈಗ ಸಂಬಂಧಪಟ್ಟಂಥ ಇಲಾಖೆಗಳಿಂದ ಮಾಹಿತಿ ಇಲ್ಲದೆ ಇದ್ದಾಗ ಯಾವ ಮಂತಲ್ಲಿ ಆಗುತ್ತೆ ಹಾಗೆ ಹೀಗೆ ಅಂತ ನಾವಲ್ಲಿ ಹೇಳಿಕ್ಕೆ ಬರಲ್ಲ. ಈಗ TET ಎಕ್ಸಾಮ್ ಬಗ್ಗೆ ಬೇಕಾದ್ರೆ ಹೇಳ್ಬೋದು, ಹಳೆಯ ಅಪ್ಡೇಟ್ಸನ್ನು ತೊಗೊಂಡ್ರೆ. ಈಗ ಆದರೆ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಈಗ ನೋಡಿ, ಫಸ್ಟು 2016-17 ಟೈಮಲ್ಲೇನೋ ಅವಾಗ 10,000 ಕನ್ಫರ್ಮ್ ಮಾಡಿದ್ದು. ಅದಾದಮೇಲೆ ಎಷ್ಟು ವರ್ಷ ಆದಮೇಲೆ 2022ರಲ್ಲಿ ಅವ್ರು ಕನ್ಫರ್ಮ್ ಮಾಡಿದ್ದು 15,000 ಅಲ್ವಾ. ಇದನ್ನು ನಾವು ಐ ಥಿಂಕ್ ಆ್ಯಕ್ಯುರೇಟಾಗಿ ಹೇಳಲಿಕ್ಕಾಗಲ್ಲ. ಬಟ್ TET ಎಕ್ಸಾಮನ್ನು ಒಂದು ಹಳೆಯ ಅಪ್ಡೇಟ್ಸನ್ನು ಇಟ್ಕೊಂಡು ಒಂದು ಹೇಳ್ಬೋದು ನಾವು. ಸೊ ಇಂಥ ಒಂದು ಟರ್ಮ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಏನಿದ್ರು ಮಾರ್ಚ್ ಮಿಡಲಿಂದ ಇದ್ರ ಬಗ್ಗೆ ಇಂಟ್ಸ್ ಸ್ಟಾರ್ಟ್ ಆಗುತ್ತೆ TET ಎಕ್ಸಾಮಿನೇಷನ್ಗೆ ಯಾವಾಗ ಅಂತ. ಅಟ್ಲೀಸ್ಟ್ ಅವರು ಬಿಫೋರ್ ದಟ್ ಏನೋ ಡೇಟ್ ಡಿಸ್ಕ್ಲೋಸ್ ಮಾಡ್ಬೋದು. ಇಂಥ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ, ಎಕ್ಸಾಮಿನೇಷನ್ ಡೇಟ್ ಕಂಡಕ್ಟ್ ಆಗ್ತಕ್ಕಂಥ ಒಂದು ಯಾವಾಗ ಬೀಳುತ್ತೆ ಇವೆಲ್ಲವನ್ನು. ಆ್ಯಂಡ್ ಮಾರ್ಚ್ ಫಸ್ಟ್ ವೀಕಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಎಲ್ಲ ಡಿಸ್ಕ್ಲೋಸ್ ಮಾಡ್ತಾರೆ ಇಲಾಖೆಯಿಂದ. ಸೊ ಆ ರೀತಿಯೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ರೆಗ್ಯುಲರ್ ರಿಕ್ರೂಟ್ಮೆಂಟನ್ನು ಆ್ಯಕ್ಯುರೇಟಾಗಿ ಹೇಳಲಿಕ್ಕಾಗಲ್ಲ. ನಾನು ಹೇಳೋದಿಷ್ಟೇ. ಸೊ ಫೈನಲಿ TET ಎಕ್ಸಾಮನ್ನು ದಯಮಾಡಿ ಯಾರೂ ತುಂಬ ಹಗುರವಾಗಿ ತಗೊಳ್ಳೋಕೆ ಹೋಗ್ಬೇಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು, ಆಯಿತಾ. ತುಂಬಾ ಕಷ್ಟ. ಏಕೆಂದರೆ ಕಾಂಪಿಟೇಷನು ಹೋಗ್ತಾ ಬಿಕಮ್ ಟಫ್, ತುಂಬ ಟಫ್ ಇರುತ್ತೆ. ಪ್ರಶ್ನೆಗಳು ಕೂಡ ಭಾಳ ಕ್ಲಿಷ್ಟಕರವಾಗಿ ಕೇಳ್ತಾ ಇರ್ತಾರೆ. ಆಮೇಲೆ ಈ ವರ್ಷ ಐ ಥಿಂಕ್ ಎಲಿಜಿಬಲ್ ಆದವ್ರಿಗಿಂತ ಹಿಡಿದು ಅನ್ಎಲಿಜಿಬಲ್ ಆದವರೇ ತುಂಬ ಜಾಸ್ತಿ. ಈಗ ಅಂದರೆ ಪಾಸ್ ಆಗೋರಿಗಿಂತ ಫೇಲ್ ಆದವರೇ ತುಂಬ ಜಾಸ್ತಿ ವರ್ಷ. ಆ ಒಂದು ಡೇಟಾವನ್ನು ನಿಮಗೆ ತಗೊಳ್ಳೋದಾದರೆ ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿದೆ, ಆ ರಿಸಲ್ಟ್ ಬಂತಲ್ಲ ಆ ಟೈಮಲ್ಲಿ. ಯಾಕೆಂದರೆ ಅಂಕಿಅಂಶಗಳ ಸಮೇತವಾಗಿ ಇಲಾಖೆಯಿಂದ ಬಿಟ್ಟಿದ್ದಂಥ ಒಂದಷ್ಟು ರೇಷಿಯೋವನ್ನು ಏನು ಬಿಟ್ಟಿದ್ರು ಅವರು ಈ ವರ್ಷ ಐ ಥಿಂಕ್ ಅನ್ಎಲಿಜಿಬಲ್ ಅಭ್ಯರ್ಥಿಗಳೇ ಜಾಸ್ತಿ ಇದ್ದಾರೆ ಅಂತ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡಿದೆ ನಾನು. ಹಾಗಾಗಿ ಇವೆಲ್ಲದರ ಐ ಥಿಂಕ್ ಇವೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೊಂಡು ಹಗುರವಾಗಿ ಎಕ್ಸಾಮನ್ನು ತಗೊಳ್ದೇನೆ. ಸೊ ದಯಮಾಡಿ ನೀಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಟೈಮ್ ಇನ್ನೂ ತುಂಬ ಇದೆ ನಿಮಗೆ. ಎಲ್ಲ ಸಿಲೆಬಸ್ಸು ಮುಗಿಸಿ ನಿಮಗೆ ಆಲ್ಮೋಸ್ಟ್ ಈಗ ಇದೇ ವರ್ಷ ಏನು ಸಿಲೆಬಸ್ ಬಿಡುಗಡೆ ಮಾಡಿದರು 4ನೇ ತಿಂಗಳಲ್ಲಿ, ಅದಕ್ಕಿಂತ ಸಿಲೆಬಸ್ ಬೇಕಾ ನಿಮಗೆ? ಇನ್ನು ಅದೇ ಹೈಯೆಸ್ಟ್ ಸಿಲೆಬಸ್ಸು, ಇನ್ನೇನು ಚೇಂಜಸ್ ಮಾಡಲಿಕ್ಕೆ ಸಾಧ್ಯ? ಅದರಲ್ಲಿ 90% ಎಲ್ಲ ಸಿಲೆಬಸ್ ಅಲ್ಲೇ ಕೊಟ್ಟು, ಅಂದರೆ ಪೆಡಾಗಜಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ನೀವು ಬೇರೆ ಬೇರೆ ಬುಕ್ಸ್ ರೆಫರ್ ಮಾಡಬೇಕಾಗುತ್ತೆ. ಎಕ್ಸೆಪ್ಟ್ ದಾಟ್ ಇವೆಲ್ಲವೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇರತಕ್ಕಂಥ ಸಿಲೆಬಸ್ ಅವ್ರು ಕೊಟ್ಟಿರೋದು. ಹಾಗಾಗಿ ಅದೇ ನಿಮಗೆ ಹೆಚ್ಚು ಕಡಿಮೆ 80-85% ಎಲ್ಲ ಕವರ್ ಅಪ್ ಆಗಿಬಿಡುತ್ತೆ. ಇನ್ನು ಅದ್ರ ಜೊತೆಗೆ ಒಂದಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಂಡಿದ್ದೆ ಆದರೆ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗ್ಬಿಡುತ್ತೆ ನಿಮಗೆ. ಆಮೇಲೆ ನಿಮಗೆ ರಿವಿಷನ್ ಮಾಡಲಿಕ್ಕೂ ತುಂಬ ಟೈಮ್ ಅವಕಾಶಗಳಿರುತ್ತೆ. ಹಾಗಾಗಿ ದಯಮಾಡಿ ಇಯರ್ಲಿ ಒಂದು ಸಲ ಎಕ್ಸಾಮ್ ಕನ್ಫರ್ಮ್ ಮಾಡೋದು. ಸೊ ನನಗೆ ಗೊತ್ತಿರೋಂಗೆ 1 ವರ್ಷದ ಒಳಗಡೆ ತುಂಬ ಅರ್ಲಿ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸ್ ಇಲ್ಲ. ಬೇಕಾದ್ರೆ ನೀವು ಹಳೆ ಡೇಟ್ಸನ್ನು ತೊಗೊಂಡು ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. schooleducation.com ಇನ್ನೂ ಸಿಗುತ್ತೆ ನಿಮಗೆ. ಸೊ ಆಯಿತಾ. ಸೊ ಕೊನೆಯದಾಗಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಮೊದಲನೇ ಒಂದು ಟರ್ಮಲ್ಲೇ ಮೊದಲನೇ ಪ್ರಯತ್ನದಲ್ಲೇ ಈ ಒಂದು ಎಕ್ಸಾಮನ್ನು ಮುಗಿಸ್ಕೊಳ್ಳಿಕ್ಕೆ ಅಥವಾ ಒಳ್ಳೆಯ ಮಾರ್ಕ್ಸ್ ತೊಗೊಂಡು ನೀವು ಪಾಸ್ ಆಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.